ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ವೆಡ್ನಸ್ಡೇ. ಸೊ ಆಲ್ರೆಡಿ ಕುಕ್ ಮಾಡಾಗೋಯ್ತು. ನಾನು ಇವತ್ತು ಬಿರಿಯಾನಿ ಮಾಡಿದ್ದೀನಿ. ಸೊ ಜಿಯನ್ನು ಗ್ರೀನ್ ಬಿರಿಯಾನಿ ಅಂದರೆ ದೊನ್ನೆ ಬಿರಿಯಾನಿ ಥರ ಕೇಳ್ತಾನೆ. ಫುಲ್ ಪ್ರಾಪರಾಗಿ ನಾನು ರೆಸ್ಟೋರೆಂಟ್ಸಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಮಾಡೋಕ್ಕೆ ನಂಗೆ ಬರೋಲ್ಲ. ಸೊ ನಂಗೆ ಹೆಂಗೆ ಬರುತ್ತೆ ಹಾಗೆ ಮಾಡಿದ್ದೀನಿ. ಕೆಲವೊಂದು ವೀಡಿಯೋಸ್ ನೋಡಿದ್ದೆ ನಾನು. ಸೊ ಅಲ್ಲಿ ಹೆಂಗೆ ತೋರಿಸಿದ್ರು ಸಿಂಪಲ್ಲಾಗಿ ನನ್ನ ಕೈಲಿ ಹೆಂಗೆ ಮಾಡೋಕ್ಕಾಗತ್ತೆ ಹಾಗೆ ಮಾಡಿ ಇಟ್ಟಿದ್ದೀನಿ. ಸೊ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೆ ರಾಯ್ತನೂ ಕೂಡ ಎಲ್ಲ ರೆಡಿ ಆಯಿತು. ಸೊ ಅಲ್ಲಿ ರೆಡಿ ಇದೆ. ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಕುಕ್ ಮಾಡಿದ್ಮೇಲೆ ಎಲ್ಲ ಇದೆ. ಇದೆಲ್ಲ ತೊಗೊಂಡೋಗಿ ಇಡಬೇಕು. ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ರಮ್ಯ ಅಪ್ಪ ಅಮ್ಮ ಬರ್ತಿಲ್ಲ ಅಂತ. ಸೊ ನಾವು ವೆಕೇಷನ್ಗೆ ಹೋಗಿ ಬಂದಮೇಲೆ ಅವ್ರಿಗೂ ಸ್ವಲ್ಪ ಮನೇಲಿ ಕೆಲಸ ಇರುತ್ತೆ, ಅಲ್ಲೂ ಯಾರೂ ಇರೋದಿಲ್ಲ. ಸೊ ಅವರು ಅದು ಇದು ಮನೆ ಹತ್ರ ಇರಲೇಬೇಕು. ಅವರು ಗೊತ್ತಲ್ಲ, ಅಪ್ಪ ಅಮ್ಮಂದಿರು ಮನೆಗಳು ಬಿಟ್ಟು ಬರಲ್ಲ. ಅವ್ರು ಇಲ್ಲಿರ್ತಾರೆ, ಅಲ್ಲಿ ಇರೋಕ್ಕೆ ತುಂಬ ಇಷ್ಟಪಡ್ತಾರೆ. ಎಲ್ಲರೂ ಅಷ್ಟೇ. ಅವರು ಅಂದರೆ ಅವಾಗಿಂದ ಅಲ್ಲೇ ಇರ್ತಾರಲ್ಲ. ಸೊ ಅವ್ರಿಗೆ ಇಷ್ಟ. ಇಲ್ಲಿ ಬಂದರೆ ಸ್ವಲ್ಪ ಅವ್ರಿಗೆ ಬೋರ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗ್ತಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಮಾತಾಡ್ತಿರ್ತಾರೆ. ಇಲ್ಲಿ ಬಂದಾಗ ನಮ್ಮ ಜೊತೆ 3-4 ಡೇಸ್ ಆರಾಮಾಗಿರ್ತಾರೆ. ಆಮೇಲೆ 1 ವೀಕ್ ಆದಮೇಲೆ ಅವ್ರಿಗೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಬರ್ತಾರೆ, ಹಬ್ಬಕ್ಕೆ ಬರ್ತಾರೆ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗ ಬರ್ತೀರಾ, ಯಾಕೆ ಬರ್ತಿಲ್ಲ ಅಂತ. ಸೊ ಅದಕ್ಕೇ ರೆಡಿಯಾಗಿದೆ. ಜಿಯನ್ನು ಬಂದ ತಕ್ಷಣ ಅಷ್ಟೇ. ಬೆಳಿಗ್ಗೆ ಜಿಯನ್ನು 8:45ಗೆ ಯಾವಾಗ ಕಳಿಸ್ತೀನಿ, ಮತ್ತು ಎಷ್ಟು ಬೇಗ 12:30 ಆಗಿಬಿಡುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಆಲ್ರೆಡಿ ಬಂದಿರ್ತಾನೆ. ಫಸ್ಟು ವೆಕೇಷನ್ಗೆ ಹೋಗಿ ಬಂದಾಗ ಅವನ್ನ ಕಳಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆಂದರೆ ನನ್ನ ಜೊತೆನೇ ಇದ್ನಲ್ಲ, 3 ಅವರ್ಸ್ ಬಿಟ್ಟಿರೋದು ಕಷ್ಟ ಆಗ್ತಿತ್ತು. ಇವಾಗ ಎಷ್ಟು ಬೇಗ ಆಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಬರ್ತಾನೆ. ಬರೋಷ್ಟರಲ್ಲಿ ಮತ್ತೆ ಎಲ್ಲ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಡ್ರೆಸ್ ಚೇಂಜ್ ಮಾಡಬೇಕಾದ್ರು ಅಂತಲೇ ಅವನು ಹಾಕ್ಸ್ಕೋಬೇಕಾದ್ರು ಅಂತಲೇ ಚೇಂಜ್ ಮಾಡಿದಾಗ ನನಗೆ ಬೇರೆ ಅವೆಂಜಸ್ದೇ ಬೇಕು ಡ್ರೆಸ್ಸು, ಅದು ಇದು ಅಂತ ಆಟ ಮಾಡ್ತಿರ್ತಾನೆ. ಹಾಕ್ಸ್ಕೋಬೇಕಾದ್ರೆ ಒಂದು ತರಲೆ ಬೇರೆ ಥರ ಇರುತ್ತೆ. ಸೊ ಬಂದಮೇಲೆ ಅವನಿಗೆ ಇವಾಗ ಪ್ಯಾಂಟ್ ಬೇರೆ ಹಾಕ್ಸ್ಕೊಡಲ್ಲ. ಅವನಿಗೆ ಶಾರ್ಟ್ಸ್ ಅಂದರೆ ತುಂಬ ಇಷ್ಟ. ಪ್ಯಾಂಟ್ಸ್ ಹಾಕೋದು, ನನಗೆ ಪ್ಯಾಂಟ್ ಬೇಡ ಅಂತ ಆಟ ಮಾಡ್ತಾನೆ. ಬಟ್ ಇವಾಗ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಅದಕ್ಕೆ ಜಾಸ್ತಿ ಪ್ಯಾಂಟ್ ಹಾಕ್ತೀನಿ. ಮತ್ತು ಮಸ್ಕಿಟೋಸ್ ಇರುತ್ತೆ, ಏನಾದರೂ ಕಚ್ಚುತ್ತೆ ಅಂತ ಪ್ಯಾಂಟ್ ಅದು ಇದು ಏನಾದರೂ ಹೇಳಿ ಅವನಿಗೆ ಹಾಕಿ ಆಮೇಲೆ ಮತ್ತೆ ತಿನ್ಸೋದಕ್ಕೆ ಹೋಗಬೇಕು. ನನಗೆ ಹೇಗೆ ಅಂದರೆ ಬಿರಿಯಾನಿ ನಾನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವ್ರು ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬ ಇಷ್ಟ. ಯಾಕೆಂದರೆ ಅವಾಗೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಲಂಚ್ ರೆಡಿ. ಜಿಯನ್ಗೂ ಕೊಡಬೇಕು, ಚಂದನು ಕರಿಬೇಕು. ಜಿಯನ್ ಸ್ಕೂಲಿಂದ ಬಂದಾಯಿತು. ಇವಾಗ ಊಟ ಟೈಮ್ ಆಯಿತು. ಜಿಯನ್ಗೆ ಕರ್ಕೊಂಡು ಬಂದು ಕೂಡ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಕೂಡಿಸ್ಬಿಟ್ಟು ಫೀಡ್ ಮಾಡಿಸೋದು ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್. ಊಟ ಮಾಡಿದ್ಮೇಲೆ ಸ್ಕೂಲಿಂದ ಬಂದಮೇಲೆ ಕರ್ಕೊಂಡು ಬಂದೆ ಮಲಗ್ಸೋಕ್ಕೆ. ಇವತ್ತು ಅವ್ನಿಗೆ ಫೀಲ್ಡ್ ಟ್ರಿಪ್ ಬೇರೆ ಇತ್ತು. ಜಿಮ್ಮಿಗೆ ಕರ್ಕೊಂಡು ಹೋಗಿದ್ರಂತೆ ಫೀಲ್ಡ್ ಟ್ರಿಪ್ಪಲ್ಲಿ. ಸೊ ಅವೆಲ್ಲ ಮುಗಿಸ್ಕೊಂಡು ಬಂದು ಸುಸ್ತಾಗಿದ್ದ, ಊಟ ಮಾಡಿಸ್ದೆ, ಮಲ್ಕೊಂಡಿದ್ದೀನಿ. ಕ್ಯೂಟಾಗಿ. ಸೊ ನನಗೆ ಇಲ್ಲಿ ಕೆಲಸ ಇದೆ, ಎಲ್ಲ ಎತ್ತಿಡೋದು. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಬೇಕು. ಅವನು ಹೇಳೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ನಾನು ಎತ್ತಿಟ್ಬಿಟ್ಟು ಆಮೇಲೆ ಚಂದು ಮೀಟಿಂಗ್ ಹೋಗಿದ್ದಾರೆ. ಮೀಟಿಂಗಿಂದ ಬಂದಮೇಲೆ ಅವ್ರಿಗೆ ಏನಾದರೂ ಕಾಫಿ ಟೀ ಕುಡಿತೀನಿ ಅಂದರೆ ಅವ್ರಿಗೆ ಮಾಡ್ತೀನಿ. ಇಲ್ಲಾಂದರೆ ಅವ್ರೇನಾದ್ರು ಮೀಟಿಂಗಲ್ಲೇ ಕುಡ್ಕೊಂಡು ಬಂದರೆ ನನಗೆ ಮಾತ್ರ ಮಾಡ್ತೀನಿ. ಸೊ ನಾನು ಸ್ವಲ್ಪ ಹೊತ್ತು ಮಲಗಿದೆ. ಅಂದರೆ ಒಂದು ಜಾಸ್ತಿ ಟೈಮ್ ಏನಿಲ್ಲ, ಒಂದು 20 ಮಿನಿಟ್ಸ್ ಹಾಗೆ ಪವನ್ ಹತ್ರ ತೊಗೊಂಡು ಇವಾಗ ಇದೆಲ್ಲ ಕ್ಲೀನ್ ಮಾಡೋಣ ಅಂತ. ಸೊ ಹಾಗೆ ಬಿಟ್ರೆ ಹಂಗೆ ಇರುತ್ತೆ, ಕ್ಲೀನೇ ಆಗಲ್ಲ. ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ್ರೆ. ಸೊ ಅದಕ್ಕೆ ಫಸ್ಟ್ ಎಲ್ಲ ಮುಗಿಸ್ಬಿಡ್ತೀನಿ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಕೆಳಗಡೆ ಬಂದೆ. ಜಿಯನ್ನು ಎದ್ದ ಅಷ್ಟರಲ್ಲಿ ಅವನು ಕೂಡ ಕೆಳಗಡೆ ಕರ್ಕೊಂಡು ಬಂದೆ. ಹಾಗೆ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೆ.
ಸೊ ಜೊತೆಗೆ ಜಿಯನ್ಗೆ ಸುಮ್ಮನೆ ಪೆನ್ಸಿಲ್ ಕೊಟ್ಟು ಕೂಡಿಸಿದ್ದೆ ಏನಾದರೂ ಬರೀಲಿ ಅಂತ. ಯಾಕೆಂದರೆ ಅವನಿಗೆ ಇವಾಗ ರೈಟಿಂಗ್ ಸ್ಟಾರ್ಟ್ ಆಗಿದೆಯಲ್ಲ, ಗ್ರಿಪ್ ಬರಬೇಕಲ್ಲ, ಅದಕ್ಕೆ ಸುಮ್ಮನೆ ಏನಾದರೂ ಕೊಡ್ತಾ ಇರ್ತೀನಿ ಈವ್ನಿಂಗ್ ಟೈಮು. ಅವನು ಸ್ವಲ್ಪ ಹೊತ್ತು ಎದ್ದು ಬಂದಮೇಲೆ ನಾನು ಹಾಲು ಮಾಡ್ತಾ ಇದ್ದೆ ಅವನಿಗೆ. ಸೊ ಅಷ್ಟರಲ್ಲಿ ಸ್ವಲ್ಪ ಕೊಟ್ಟೆ ಏನಾದರೂ ಬರಿ ಅಂತ. ಅವ್ನು ಸರ್ಕಲ್ಲು ಅದು ಇದು ಬರಿತಾ ಇರ್ತಾನೆ, ಲೈನ್ಸು ಅದು ಎಲ್ಲ. ಚಂದು ಅಲ್ಲಿ ಹೋಗಿದ್ರಲ್ಲ, ಸೊ ಅವ್ರು ಅಲ್ಲೇ ಕುಡ್ಕೊಂಬರ್ತಾರೆ, ಏನು ನಾನು ಕಾಲ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಟೀ ಅವರಿಗೂ ಮತ್ತೆ ಮಾಡ್ತಾ ಇದ್ದೆ. ಜಿಯುಗೆ ಮಾಮೂಲಿ ಅವನಿಗೆ ಏನಾದರೂ ಕಾಂಪ್ಲಾನ್ ಏನಾದರೂ ಹಾಕ್ಕೊಡ್ತೀನಿ ಹಾಲಿಗೆ. ಸೊ ಹಂಗೆ ಅವನು ಕುಡಿಯೋದಿಲ್ಲ, ಒಂದೊಂದ್ಸರಿ ಹಾರ್ಲಿಕ್ಸು ಏನು ಇಷ್ಟಪಟ್ಟು ಕೇಳ್ತಾನೆ ಅದು ಮಾಡಿಕೊಡ್ತೀನಿ. ನಮಗೆ ಒಂದು ಕಪ್ ಬಿಸಿ ಬಿಸಿ ಟೀ, ಅದರಲ್ಲೂ ಈ ಮಳೆ ಬರ್ತಿರ್ಬೇಕಾದ್ರೆ ಟೀ ಅಥವಾ ಕಾಫಿ ಇಲ್ಲ ಅಂದರೆ ಈವ್ನಿಂಗ್ ಹೋಗೋದೇ ಇಲ್ಲ. ಮತ್ತು ನಾನು ಈವ್ನಿಂಗು ಜುಂಬಾ ಅದು ಇದಕ್ಕೆ ಹೋಗ್ಬೇಕಲ್ಲ, ಸ್ವಲ್ಪ ಎನರ್ಜಿ ಬೇಕು ಅಂದರೆ ಈವ್ನಿಂಗ್ ಸ್ವಲ್ಪ ಏನಾದರೂ ಕುಡಿಬೇಕು. ಹಾಗೆ ಕೇಕ್ ತರಿಸಿದ್ದೆ. ಸೊ ಒಂದು ಮಿಲ್ಲೆಟ್ ಕೇಕ್ ಅಂತ ಯಾವುದೋ ಇತ್ತು, ಅದಕ್ಕೆ ತರಿಸಿದೆ, ನೋಡೋಣ ಟ್ರೈ ಮಾಡೋಣ ಅಂತ. ಸೊ ಅದು ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಕೇಕ್ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದೇ ಅಭ್ಯಾಸ, ಹಾಗೆ ತಿನ್ನಲ್ಲ ನಾನು. ಟೀ ಕುಡ್ದಿದ್ದೆಲ್ಲ ಆದಮೇಲೆ ನನ್ನ ಕೆಲಸ ನಾನು ಶುರು ಮಾಡಿದೆ. ಹಬ್ಬ ಬರ್ತಿದೆಯಲ್ಲ, ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ. ನಂಗೆ ಹೇಗೂ ಇವಾಗ ಈವ್ನಿಂಗು ಟೈಮ್ ಇತ್ತು, ಸೊ ಬೇರೆ ಏನೂ ವರ್ಕ್ ಇರಲಿಲ್ಲ, ಅದಕ್ಕೆ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ. ಅಮ್ಮ ಬಂದಾಗ ಯಾವಾಗಲೂ ಕಿಚನ್ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಯಾವಾಗಲಾದರೂ ಹಬ್ಬದಲ್ಲಾಗಿರ್ಬೋದು, ಬೇರೆ ದಿನ ಅಮ್ಮ ಸುಮ್ಮನೆ ಬಂದಾಗಲೂ ಬಾ ಕಿಚನ್ ಕ್ಲೀನ್ ಮಾಡೋಣ ಹಾಗೆ ಹಿಂಗೆ ಅಂತ ಇದು ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಸರಿ ಅವರು ಸ್ವಲ್ಪ ಲೇಟಾಗಿ ಬರ್ತಿದ್ರಲ್ಲ, ಅದಕ್ಕೆ ಓಕೆ ಅವ್ರಿಗೆ ಮತ್ತೆ ಏನು ಕಷ್ಟ ಕೊಡೋದು, ನಾನೇ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೆ. ಮಿಸ್ ಮಾಡಿಕೊಂಡೆ ಕ್ಲೀನ್ ಮಾಡಬೇಕಾದ್ರೆ ಚಂದುಗೆ ಹೇಳ್ತಾ ಇದ್ದೆ, ಚಂದು ಏನು ಈ ಸರಿ ನೀನು ಒಬ್ಬಳೇ ಕಿಚನ್ ಕ್ಲೀನ್ ಮಾಡ್ತಿದ್ಯಾ ಅಂತ ಕೂಡ ಕೇಳಿದ್ರು. ಸೊ ಮಾಡಿಬಿಡೋಣ, ಹೆಂಗೂ ಟೈಮ್ ಇತ್ತಲ್ಲ ಅಂತ ಮಾಡ್ತಾ ಇದ್ದೆ. ವೈಟ್ ಕಿಚನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಕೇಳ್ತಾ ಇದ್ದೆ ರಮ್ಯಾ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ತುಂಬ ಕಷ್ಟ ಅಂತ ಹೇಳ್ಬೋದು. ಸ್ವಲ್ಪ ಏನಾದ್ರೂ ಅದು ಹಾಗೆ ಆಗಿಬಿಟ್ರೆ ಕಲೆ ಹಾಗೆ ಉಳ್ಕೊಂಬಿಡತ್ತೆ. ಅದಕ್ಕೆ ಆದಷ್ಟು ಕಲೆ ಬೀಳ್ದಿರೋ ಥರ ನೋಡ್ಕೊತೀನಿ. ಅಕಸ್ಮಾತ್ ಏನಾದರೂ ಬಿದ್ದರೆ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಅದಕ್ಕೆ ಏನಾದರೂ ಅಡುಗೆ ಮಾಡಿದಾಗ ನಾನು ಹುಷಾರಾಗಿ ನೋಡ್ಕೊತಾ ಇರ್ತೀನಿ. ಒಗ್ಗರಣೆ ಹಾಕಬೇಕಾದ್ರೂ ಅಷ್ಟೇ, ನಾನು ಚಿಮ್ನಿ ಆನ್ ಮಾಡಿದೆ ಒಗ್ಗರಣೆ ಹಾಕೋದಕ್ಕೆ ಹೋಗೋದಿಲ್ಲ. ಇವಾಗ ಅಟ್ಲೀಸ್ಟ್ 1 ಇಯರ್ ಆಗಿದೆ ನಾವು ಬಂದು. 1 ಇಯರ್ ತನಕ ಪರವಾಗಿಲ್ಲ, ಏನು ಇದುವರೆಗೆ ಏನು ಕಲೆಯೆಲ್ಲ ಅಷ್ಟು ಮಾಡಿಲ್ಲ ನಾನು. ನೋಡೋಣ ಮುಂದೆ ಹೋಗ್ತಾ ಹೇಗಿರುತ್ತೆ ಅಂತ. ಮತ್ತು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಏನು ಅಷ್ಟೊಂದು ನನಗೆ ಮೇಂಟೈನ್ ಮಾಡೋದೇನು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಬಟ್ ಜಿಯನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕೆಂದರೆ ಜಿಯನ್ನು ಅಲ್ಲೇನಾದರೂ ಹೋಗಿ ಕೊಳೆ ಮಾಡಿಬಿಡ್ತಿರ್ತಾನೆ. ಅದಕ್ಕೆ ಕಿಚನ್ನಲ್ಲಿದ್ದಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ ನಾನು. ಸೊ ಈ ಥರ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಒಳಗಡೆ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಡಸ್ಟು ಅಥವಾ ಏನಾದರೂ ಇದ್ದರೆ ಅಲ್ಲಿ ಮತ್ತೆ ಹಾಗೆ ಕುತ್ಕೊಂಡ್ಬಿಡುತ್ತೆ. ಅಲ್ಲೂ ವೈಟ್ ಇರೋದ್ರಿಂದ ಮತ್ತೆ ಅಲ್ಲಿ ಕಲೆ ಆಗುತ್ತೆ ಅಂತ. ಹಾಗೆ ಪಾತ್ರೆಗಳಲ್ಲೂ ಅಷ್ಟೇ, ನಾನು ಪಾತ್ರೆ ಇಡಬೇಕಾದ್ರೆ ತುಳಸಿ ಅದೆಲ್ಲ ತುಂಬ ಒಂದು ಸ್ವಲ್ಪನೂ ಒದ್ದೆ ಇರಬಾರ್ದು, ಅದಾದಮೇಲೆ ಇಡೋದು. ಯಾಕೆಂದರೆ ನಾನು ನೋಡಿದ್ದೀನಿ ತುಂಬ ಒದ್ದೆದೆಲ್ಲ ಇಟ್ಬಿಟ್ರೆ ತುಕ್ಕಿಡ್ಕೊಂಬಿಡತ್ತೆ. ಸೊ ಅದಕ್ಕೆ ಏನಂದರೆ ನಾನು ವೈಟಲ್ಲಿ ಬೇಕು ಕಿಚನು ಅಂತ ಕೇಳಿದಾಗ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಬೇಡ ವೈಟ್ ಕಿಚನ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಹೇಳಿದ್ರು. ಆದರೂ ನಾನು ಕೇಳಿಲ್ಲ, ನನಗಿಲ್ಲ ಇಲ್ಲ ವೈಟ್ ಕಿಚನ್ ಬೇಕು ಅಂತ ಮಾಡಿಸ್ಕೊಂಡೆ. ಚಂದ ಬಟ್ ಸಪೋರ್ಟ್ ಮಾಡಿದ್ರು, ಇಲ್ಲ ಮೇಂಟೈನ್ ಮಾಡ್ತಾಳೆ ಅವಳು ಅಂತ. ಆದರೆ ನನಗೆ ಸ್ವಲ್ಪ ಪೇರೆಂಟ್ಸ್ ಎಲ್ಲ ಬೇಡ ಅಂತಿದ್ರು. ಆಮೇಲೆ ನಾನು ಡಿಸೈನ್ ಸೆಲೆಕ್ಟ್ ಮಾಡಿದಾಗಲೂ ಕೂಡ ಅಷ್ಟೇ, ಡಿಸೈನರ್ ಕೂಡ ಬೇಡ ಅಂತಿದ್ರು. ವೈಟ್ ಬೇಡ ಮೇಡಮ್, ಕಷ್ಟ ಆಗುತ್ತೆ ಅಂತ. ಬಟ್ ನಾನು ಇಲ್ಲ ನಾನು ತುಂಬ ವರ್ಷಗಳಿಂದ ಅಂದ್ಕೊಂಡ್ಬಿಟ್ಟಿದೆ ನನಗೆ ವೈಟ್ ಕಲರಲ್ಲೇ ಬೇಕು, ಈ ಥರದೇ ಬೇಕು ಅಂತ. ಸೊ ಮಾಡಿಸ್ಕೊಂಡೆ. ಓಕೆ, ಹೆಂಗೋ ಮೇಂಟೈನ್ ಮಾಡ್ತಿದ್ದೀನಿ. ಸೊ ನಿಮ್ಮದೇ
ನಿಮ್ದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಎಲ್ಲ ಶುರು ಆಯಿತಾ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಜನ ಹೇಳ್ತಾ ಇದ್ರಿ ರಮ್ಯಾ ಹಬ್ಬದ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಯಿತಾ, ಏನೂ ನಮಗೇನೂ ಹೇಳೇ ಇಲ್ಲ ಅಂತ. ಸೊ ಹೀಗೆ ಸ್ಟಾರ್ಟ್ ಆಗಿದೆ. ಒಂದೊಂದೇ ಎಲ್ಲ ವೀಡಿಯೋ ಮಾಡ್ತಿಲ್ಲ ನಾನು, ಒಂದೊಂದು ಮಧ್ಯೆ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಿದಾಗ ಎಲ್ಲನೂ ಮಾಡ್ತಿಲ್ಲ. ಕಿಚನ್ದು ಮಾತ್ರ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೊ ನಾನು ಮೇಲೆಲ್ಲ ಒರೆಸೋದಕ್ಕೆ ಕೊಲ್ಲಿನೋ ಅಥವಾ ಲೈಸಾಲ್ ಈ ಥರದ್ದೇ ಯೂಸ್ ಮಾಡ್ತೀನಿ, ಅದರಲ್ಲೇ ಹೋಗ್ಬಿಡತ್ತೆ, ಏನೂ ಕುತ್ಕೊಳ್ಳಲ್ಲ. ಯಾಕೆಂದರೆ ಒಳಗಡೆ ಎಲ್ಲ ಆಲ್ರೆಡಿ ನಾನು ಕ್ಲೀನ್ ಮಾಡಿಸಿದ್ದೆ. ನಾನು ವೆಕೇಷನ್ಗೆ ಹೋಗಿ ಬಂದಾಗಲೇ ಎಲ್ಲ ಕ್ಲೀನ್ ಮಾಡಿ ಇಡಿಸ್ಬಿಟ್ಟಿದೆ ನಾನು. ಸೊ ಅದರಿಂದ ಮತ್ತೆ ಇದೆಲ್ಲ ಏನು ಕಂಟೈನರ್ಸ್ ಎಲ್ಲ ಏನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ನಾನು, ಜಸ್ಟ್ ಹಾಗೆ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ನಾನು ವೆಕೇಷನಿಂದ ಬಂದಮೇಲೆ 1 ವೀಕ್ ಆದಮೇಲೆ ನನಗೆ ಟೈಮ್ ಸಿಕ್ಕಿದಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಅದು. ಸೊ ಒಂದೊಂದೇ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಗಿದೆ. ಸ್ವಲ್ಪ ರೂಮಲ್ಲಿ ಇನ್ನೊಂದು ಚೂರು ಕ್ಲೀನಿಂಗ್ ಇದೆ ಅಷ್ಟೇ. ವಾರ್ಡ್ರೋಬ್ಸು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸ್ವಲ್ಪ ಬೆಡ್ಶೀಟು ಎಲ್ಲ ರೂಮಲ್ಲೂ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು, ಆ ಥರ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನು ಆದಷ್ಟು ಬೇಗ ಮುಗಿಸ್ಬೇಕು. ಯಾಕೆಂದರೆ ಹಬ್ಬ ಆಲ್ರೆಡಿ ಬಂದೇ ಬಿಡ್ತು, ಗೊತ್ತಾಗಲೇ ಇಲ್ಲ. 1 ವರ್ಷ ಎಷ್ಟು ಬೇಗ ಆಯಿತು. ಲಾಸ್ಟ್ ಇಯರ್ ಇವಾಗ ಮಾಡ್ದಂಗಿದೆ ನನಗೆ. ಲಾಸ್ಟ್ ಇಯರ್ ಹಬ್ಬದ ದಿನ ಮಾಡೋಕ್ಕಾಗಿರಲಿಲ್ಲ, ನೆಕ್ಸ್ಟ್ ವೀಕ್ ಮಾಡಿದೆ. ಬಟ್ ಈ ಸರಿ ಹಬ್ಬದ ದಿನ ಆರಾಮಾಗಿ ಮಾಡ್ಬೋದು, ಅದು ನನಗೆ ತುಂಬ ಖುಷಿ ಇದೆ. ಸೊ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.